ಹಗರಣಗಳನ್ನು ಮುಚ್ಚಿ ಹಾಕೋಕೆ ಈ ಒಂದು RSS ವಿಚಾರವನ್ನು ತೆಕ್ಕೊಂಡು ಬಂದು ಜನರ ಒಂದು ದಾರಿಯನ್ನು ತಪ್ಪಿಸ್ತಾ ಇದೆ ಈಗ ಕಾಂಗ್ರೆಸ್ ಸರ್ಕಾರ. ಸಚಿವ ಪ್ರಿಯಾಂಕ್ ಖರ್ಗೆ ಏನಿದ್ದಾರೆ ಅವರ ವಿರುದ್ಧ ಈಗ ಬಿಜೆಪಿ ತನ್ನ ಆಕ್ರೋಶವನ್ನು ಹೊರಗಾಕ್ತಾ ಇದೆ. ಏನು RSS ವಿಚಾರ ಪದೇ ಪದೇ ತೆಗೆದುಕೊಂಡು ಬರ್ತಾ ಇದೆ, ಮಾತನಾಡ್ತಾ ಇದೆ, ಇದೆಲ್ಲವೂ ಕೂಡ ತಮ್ಮ ಹಗರಣಗಳನ್ನು ಮುಚ್ಚಿ ಹಾಕೋಕೆ ಮಾಡ್ತಾ ಇರುವಂತಹ ಒಂದು ಸಂಚು ಅಂತ ಹೇಳಿ ಬಿಜೆಪಿ ತನ್ನ ಆಕ್ರೋಶವನ್ನು ಹೊರಗಾಕ್ತಾ ಇದೆ. ಇದೇ ವಿಚಾರವಾಗಿ ಮಂಡ್ಯದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಇಂದ್ರೇಶ್ ಹೇಳಿಕೆಯನ್ನು ಕೊಟ್ಟಿರಬಹುದು. ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತನಾಡೋಕೆ ಅಸಹ್ಯವಾಗುತ್ತೆ ನನಗೆ. ರಾಷ್ಟ್ರೀಯ ಅಧ್ಯಕ್ಷರ ಮಗ ಸಚಿವ ಕೂಡ ಆಗಿದ್ದಾರೆ. ಅವರ ಹೇಳಿಕೆ ಏನಿದೆ ಅದು ತಪ್ಪು, ಅವರ ಒಂದು ಭಾವನೆ ಕೂಡ ತಪ್ಪು, ಅವರ ಗೌರವ ಅವರು ಉಳಿಸ್ಕೊಳ್ಬೇಕಾಗಿದೆ, ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ 3-4 ಜನ ಇದ್ದಾರೆ, ಅವರ ಹೆಸರು ಹೇಳೋಕೆ ಕೂಡ ನಮಗೆ ಅಸಹ್ಯ ಆಗುತ್ತೆ. ಇವರ ಬಗ್ಗೆ ಸಾರ್ವಜನಿಕರಲ್ಲಿ ಅಸಮಾಧಾನ ಉಂಟಾಗ್ತದೆ. ರಸ್ತೆ ಗುಂಡಿ ಮುಚ್ಚ್ರಿ ಅಂದರೆ RSS ವಿಚಾರಗಳನ್ನು ತಕ್ಕೊಂಡು ಬರ್ತಾರೆ, ಅದರ ಬಗ್ಗೆ ಮಾತನಾಡ್ತಾರೆ. ಏನು ಹೇಳೋದು ಇವರಿಗೆ? ದೊಡ್ಡ ದೊಡ್ಡ ಉದ್ಯಮಗಳೇನಿದೆ ಅವು ಬೆಂಗಳೂರನ್ನ ಬಿಟ್ಟು ಹೋಗೋಕೆ ಸಿದ್ಧವಾಗಿವೆ. ಹಗರಣಗಳ ದಾರಿಯನ್ನು ತಪ್ಪಿಸೋಕೆ ಈ ಒಂದು ವಿಚಾರವನ್ನು ಎಳೆದು ತರ್ತಾ ಇದ್ದಾರೆ. ಕಾಂಗ್ರೆಸ್ ಇದೇ ಒಂದು ರೀತಿ ಮಾಡ್ತಾ ಇದೆ. ಭ್ರಷ್ಟಾಚಾರದಿಂದ ಹೊರಬರಲು ಸಾಧ್ಯವಾಗದೆ ಈ ರೀತಿ ಖ್ಯಾತೆಗಳನ್ನು ತೆಗಿತಾ ಇದ್ದಾರೆ, ವಿಚಾರಗಳನ್ನು ಎಳೆದುಕೊಂಡು ಬರ್ತಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಏನಿದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ, ರಸ್ತೆ ಗುಂಡಿಗಳನ್ನು ನೋಡಿ ಅದರ ಯಾವ ಪರಿಸ್ಥಿತಿ ಇದೆ ಅಂತ ಅದನ್ನು ಸರಿ ಮಾಡಿ ಅಂತ ಹೇಳಿದ್ರೆ ಇಲ್ಲ, ನಾವು RSS ವಿಚಾರವನ್ನೇ ತೆಗೆದುಕೊಂಡು ಮಾತನಾಡ್ತೀವಿ. ಯಾಕಂದರೆ ಅವರು ಮಾಡಿರುವಂತಹ ಒಂದು ತಪ್ಪುಗಳನ್ನು ಮುಚ್ಚಿ ಹಾಕೋಕೆ, ಹಗರಣಗಳನ್ನು ಮುಚ್ಚಿ ಹಾಕೋಕ್ಕೆ ಪದೇ ಪದೇ ಈ ರೀತಿಯಾಗಿ ಈಗ RSS ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಏನು ಮಾತಾಡಿದರೆ ಅವರ ಒಂದು ಮಾತು ತಪ್ಪು. ಅವರು ಸಾಮಾನ್ಯ ವ್ಯಕ್ತಿ ಏನಲ್ಲ, ರಾಷ್ಟ್ರೀಯ ಅಧ್ಯಕ್ಷರ ಒಂದು ಮಗ ಆಗಿದ್ದಾರೆ, ಖುದ್ದು ಅವರೇ ಸಚಿವರಾಗಿದ್ದಾರೆ. ಅವರು ಅವರ ಒಂದು ಗೌರವವನ್ನು ಉಳಿಸ್ಕೊಳ್ಬೇಕು, ಈ ರೀತಿಯಾಗಿ ಮಾತಾಡಿ ಗೌರವವನ್ನು ಕಳೆದುಕೊಳ್ಳಬಾರದು ಈಗ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿರುವಂಥ ಇಂದ್ರೇಶ್ ಹಗರಣಗಳು ಏನಿದೆ ಅವುಗಳನ್ನ ಮುಚ್ಚಾಕಕ್ಕೆ ಇವರು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಕಾಂಗ್ರೆಸ್ ಮಾಡ್ತಿರುವಂತಹ ಒಂದು ರೀತಿ, ನಡೆದುಕೊಳ್ತಿರುವಂತಹ ರೀತಿ ಯಾವುದು ಕೂಡ ಸರಿಯಲ್ಲ. ಅದು ಇವರು ಈ ರೀತಿಯಾಗಿ ನಡೆದುಕೊಳ್ಳೋಕೆ ಕಾರಣ ಅಂತಂದರೆ ಅವರು ಮಾಡಿರುವಂತಹ ಒಂದು ತಪ್ಪು ಕೆಲಸಗಳನ್ನು ಮುಚ್ಚಿ ಹಾಕೊಳ್ಳೋಕೆ ಇವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಅದಕ್ಕೆ RSS ಬೇಕಾಗಿದೆ ಇವರಿಗೆ. RSSನ ಉಪಯೋಗಿಸಿಕೊಂಡು ತಮ್ಮ ಹಗರಣಗಳನ್ನು ಮುಚ್ಚಿ ಹಾಕೋಕೆ ಆ ಥರ ಜನರ ಒಂದು ದಾರಿಯನ್ನು ಅಥವಾ ದಿಕ್ಕನ್ನು ತಪ್ಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಇವರು ಮಾತಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರೋದು ನಿಜಕ್ಕೂ ಕೂಡ ಸರಿಯಾದದ್ದಲ್ಲ. ಅವರ ಒಂದು ತಪ್ಪು ಭಾವನೆ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಹೇಳೋಕ್ಕೂ ಕೂಡ ನನಗೆ ಅಸಹ್ಯ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಅವ್ರು ಮಾತ್ರ 3-4 ಜನ ಇದ್ದಾರೆ, ಅವ್ರ ಬಗ್ಗೆ ಮಾತಾಡೋಕ್ಕೆ ಕೂಡ ನಮಗೆ ಇಷ್ಟ ಇಲ್ಲ, ಅಸಹ್ಯ ಆಗುತ್ತೆ. ಇವರ ಬಗ್ಗೆ ಜನರಲ್ಲಿ ಒಳ್ಳೆಯ ಅಭಿಪ್ರಾಯ ಇಲ್ಲ, ಅಸಮಾಧಾನ ತುಂಬ ಇದೆ. ಹೀಗಾಗಿ ಅಭಿವೃದ್ಧಿ ಕೆಲಸಗಳ ಕಡೆ ಒಂದು ಗಮನವನ್ನು ಕೊಡಬೇಕಾದಂತಹ ಒಂದು ಕಾಂಗ್ರೆಸ್ ಸರ್ಕಾರ, ಸಚಿವರು ಎಲ್ಲರೂ ಕೂಡ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ ಇಂದ್ರೇಶ್ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ದಯಮಾಡಿ ಪ್ರಿಯಾಂಕ ಖರ್ಗೆ ಬಗ್ಗೆ ನಾವು ಹೇಳೋದಕ್ಕೂ ಕೂಡ ಅಸಹ್ಯ ಆಗುತ್ತೆ. ಅವರ ಒಬ್ಬ ಸಚಿವ ಈ ನಮ್ಮ ರಾಜ್ಯದಲ್ಲಿ ಅಂಥ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನ ಮಗನಾಗಿ ಇಲ್ಲೊಬ್ಬ ಸಚಿವ ಆಗಿ ಅವ್ರು ಕೊಡೋಂಥ ಹೇಳಿಕೆಗಳು ಒಂದಕ್ಕೊಂದು ಸಂಬಂಧನೂ ಇರೋದಿಲ್ಲ. ನನಗೆ ಅಸಹ್ಯ ಆಗುತ್ತೆ. ನಾನೇನು ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ, ಅವ್ರ ಬಗ್ಗೆ ಮಾತಾಡೋಂಥ ವ್ಯಕ್ತಿನೂ ಅಲ್ಲ. ಅವ್ರಿಗೆ ಅವ್ರದ್ದೇ ಆದ ಘನತೆಗಳಿರ್ತವೆ, ಗೌರವಗಳಿರ್ತವೆ. ಬಟ್ ಅದನ್ನು ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಭಾರಿ ಅತ್ಯವಶ್ಯಕ. ಕೆಲವ್ರು 3-4 ಜನ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ನೀವು ಅವ್ರ ಹೆಸರು ಹೇಳಿದ್ರೆ ಸಾಕು ನಮಗೆ ಅಸಹ್ಯ ಮೂಡುತ್ತೆ, ನಮಗೆ ಅವ್ರ ಬಗ್ಗೆ ಮಾತಾಡಬಾರ್ದು ಅನ್ನೋಷ್ಟು ಒಂದು ಅಸಹ್ಯ ಮೂಡುತ್ತೆ. ನೀವು ಮಾಧ್ಯಮದಲ್ಲೂ ಕೂಡ ಮಾತಾಡಬೇಕಾದ್ರೂ ಕೂಡ ಈ ಒಂದು ಏನು ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ಸಾರ್ವಜನಿಕರಲ್ಲೂ ಮೂಡಿದೆ. ಇವ್ರು ಯಾಕಪ್ಪ ಹಿಂಗೆ ಈ ರೀತಿ ಮಾತಾಡ್ತಾರೆ, ಯಾಕೆ ಈ ರೀತಿ ದಿನ ಎದ್ದರೆ ಈ ಗಂಟ್ಲು ಕಿರ್ಚ್ಕೊಂಡು ಸುಮ್ಮನೆ ಒಟ್ರಾಸೆ ಮಾತಾಡೋದು. ಯಾವುದು ಏನಾದ್ರು ವಿಷಯಗಳಿದ್ದರೆ ಮಾತಾಡಬೇಕು, ಅಭಿವೃದ್ಧಿ ವಿಷಯ ಮಾತಾಡಬೇಕು. ನಾವು ಗುಂಡಿ ಮುಚ್ಚಿ ಅಂತ ಹೇಳಿದ್ರೆ RSS ವಿಷಯ ತೆಗೆಯೋದು. ಗುಂಡಿಗಳು ಬೆಂಗಳೂರಲ್ಲಿ ಗುಂಡಿ ಮುಚ್ಚು ಎಲ್ಲ ಇಲ್ಲಿರೋಂಥ ಬರೋಂಥ ಫ್ಯಾಕ್ಟ್ರಿಗಳೆಲ್ಲ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾವೆ. ದಯಮಾಡಿ ಮೋಹನ್ ದಾಸ್ ಪೈ ಅಂತ ಒಬ್ಬ ದೊಡ್ಡ ಉದ್ಯಮಿ ಇಲ್ಲಿ ಪೂರಕವಾದ ವಾತಾವರಣ ಇಲ್ಲ, ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾವೆ ಅಂತ ಹೇಳಿಕೆ ಕೊಟ್ಟರೆ, ಇವ್ರು ನೋಡಿ ನೀವು ಒಂದು ದಿವಸದಿಂದನೂ ಕೂಡ ಒಂದಲ್ಲ ಒಂದು ಹಗರಣಗಳು ಮತ್ತು ಈ ರೀತಿ ಜನರನ್ನ ದಾರಿ ತಪ್ಪಿಸೋಂಥದ್ದು ಒಂದಲ್ಲ ಒಂದು ಹಗರಣದಲ್ಲಿ ಮಾಡ್ತಾನೆ ಇದ್ದಾರೆ. ಒಂದಷ್ಟು ದಿನ ಫಿಲಮ್ ಸ್ಟಾರ್ ದರ್ಶನ್ದು ಇಟ್ಕೊಂಡ್ರು, ಅವ್ರದ್ದೊಂದಷ್ಟು ವಿಷಯಗಳನ್ನ ಎಳೆದು ಅಲ್ಲಿ ಮುಗಿಸಿದ್ರು. ಒಂದಷ್ಟು ದಿವಸ ಈ ವಿಷಯಗಳನ್ನ ಇಟ್ಕೊಂಡ್ರು.
ನೀವು ಗಮನಿಸ್ಕೊಂಡು ಬಂದರೆ ಬರೀ ಜನರನ್ನ ದಾರಿ ತಪ್ಪಿಸೋದು ಮತ್ತು ಆ ಅಟೆನ್ಷನ್ ಸೀಕಿಂಗ್ ಏನಿದೆ ಅದನ್ನು ಬೇರೆ ಕಡೆ ಹೋಗ್ಬೇಕು ಅನ್ನೋದನ್ನು ಮಾಡ್ತಾವ್ರೆ ಬಿಟ್ಟರೆ ಅಭಿವೃದ್ಧಿ ಎಲ್ಲಿ ಕೇಳ್ತಾರೆ ಎಲ್ಲಿ ಇದು ಮಾಡ್ತಾರೆ ಅನ್ನೋ ಒಂದೇ ಒಂದು ಕಿಂಚಿತ್ತು ಕೂಡ ಈ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಇವ್ರ ಹತ್ರ ನಾವು ಇನ್ನೇನು ಎಕ್ಸ್ಪೆಕ್ಟು ಮಾಡೋಕ್ಕಾಗೋದಿಲ್ಲ. ದಯಮಾಡಿ ಪ್ರಿಯಾಂಕಾ ಖರ್ಗೆ ಬಗ್ಗೆ ನಾವು ಹೇಳೋದಕ್ಕೂ ಕೂಡ ಅಸಹ್ಯ ಆಗುತ್ತೆ. ಅವರ ಒಬ್ಬ ಸಚಿವ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.